ಎಲ್ರಿಗೂ ನಮಸ್ಕಾರ. ಇದು ನಮ್ಮ ದೊಡ್ಡಬಳ್ಳಾಪುರದ ಸೀರೆ ಸಂತೆ. ಎಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ವಿಧಾನಸಭಾ ಶಾಸಕರಾದಂತಹ BJP ಪಕ್ಷದ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರು ಹಮ್ಮಿಕೊಂಡಿದ್ದಂತಹ ಸೀರೆ ಸಂತೆ, ಅಂದರೆ ಇವರ ನೇತೃತ್ವದಲ್ಲಿ ಈ ಸೀರೆ ಸಂತೆ ಬಹಳ ಅದ್ಧೂರಿಯಾಗಿ ನಡೆದಿದೆ. ನಾವು ಸಹ ವಿಸಿಟ್ ಕೊಟ್ಟಿದ್ವಿ. ಎಷ್ಟು ಜನಸಾಗರ ಇದ್ರು ಅಂತಂದರೆ ಬಹಳಷ್ಟು ಮಳಿಗೆಗಳಿಟ್ಟಿದ್ರು ಸೀರೆಗಳದ್ದು. ಎಲ್ಲ ರೀತಿಯ ಸೀರೆಗಳು ಸಹ ಇಲ್ಲಿ ದೊರೀತಿದ್ವು. ರೀಸನಬಲ್ ರೇಟಲ್ಲಿ ಸಿಗ್ತಾ ಇತ್ತು ಸೀರೆಗಳು. ಇದನ್ನು ಎಲ್ಲೆಲ್ಲಿಂದನೂ ಸಹ ಬಂದಿದ್ರು ಇದನ್ನು ನೋಡೋದಕ್ಕೆ, ಈ ಸೀರೆ ಸಂತೆಯನ್ನು. ನಾವು ಕೂಡ ಸೀರೆಗಳನ್ನು ಪರ್ಚೇಸ್ ಮಾಡಿದ್ವಿ. ಇದರಲ್ಲಿ ರೇಷ್ಮೆ ಸೀರೆಗಳಾಗಿರ್ಬೋದು, ಕ್ರೇಪ್ ಸೀರೆಗಳು, ಕಾಟನ್ ಸೀರೆಗಳಾಗಿರ್ಬೋದು, ದೇವ್ರಿಗೆ ಉಡಿಸೋವಂತಹ ಸೀರೆಗಳು, ಟಿಶ್ಯೂ ಸ್ಯಾರೀಸು, ಎಲ್ಲ ರೀತಿಯ ವೆರೈಟಿ ಆಫ್ ಸೀರೆ ಕಲೆಕ್ಷನನ್ನು ಒಂದೇ ಕಡೆ ನೋಡಬೇಕು ಅಂತಂದರೆ ಖಂಡಿತ ನಾವು ನಮ್ಮ ದೊಡ್ಡಬಳ್ಳಾಪುರದ ಸೀರೆ ಸಂತೆಗೆ ವಿಸಿಟ್ ಕೊಡಲೇಬೇಕಾಗಿತ್ತು. ಸೊ ನಾವು ಕೂಡ ಪ್ಲ್ಯಾನ್ ಮಾಡ್ಕೊಂಡು ವಿಸಿಟ್ ಕೊಟ್ವಿ. ಹೇಗಿರುತ್ತೋ ಏನೋ ಈ ಜನಸಾಗರದಲ್ಲಿ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ ಅಂದ್ಕೊಂಡ್ವಿ. ಆದರೆ ತುಂಬ ಚೆನ್ನಾಗಿ ಎಲ್ಲರೂ ಅಷ್ಟೇ ಸೀರೆಗಳನ್ನು ನೋಡಿಸಿದ್ರು. ಸೀರೆಗಳನ್ನು ನಾವು ಸಹ ತೊಗೊಂಡ್ವಿ. ಕಾಟನ್ ಸ್ಯಾರೀಸ್ ಎಲ್ಲ ತುಂಬ ರೀಸನಬಲ್ ರೇಟ್ಗೆ ದೊರೀತು. ಬರೀ ನಾವು ಸೀರೆಗಳು ಅಂತ ಅಂದ್ಕೊಂಡ್ವಿ, ಆದರೆ ಎಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅಂತಂದರೆ, ಒಂದು ಸೀರೆಗಳದೇ ಒಂದು 28-30 ಅಂಗಡಿಗಳಿದ್ರೆ, ಹೊರಗಡೆ ನೋಡಿದಾಗ ಹೊರಗಡೆ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಓಲೆಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ಬಣ್ಣ ಬಣ್ಣದ ಕಾಲ್ಗೆಜ್ಜೆಗಳಾಗಿರ್ಬೋದು, ಹಾಗೆ ಮೆಡಿಟೇಷನ್ ಬೌಲ್ಸ್ ಆಗಿರ್ಬೋದು, ಕಾಟನ್ ಕುರ್ತೀಸು, 1000 ರೂಪೀಸ್ಗೆ 3 ಟಾಪ್ಸು, ಈ ಥರ ವೆರೈಟಿ ಇತ್ತು. ಕೇವಲ ಇದಷ್ಟೇ ಅಲ್ಲ, ಇನ್ನು ಮಕ್ಕಳು ಸಹ ಬಂದಿರ್ತಾರೆ ಅಂತ ಮಕ್ಕಳಿಗೆ ಆಟ ಆಡೋದಕ್ಕೆ ಆಟದ ಸಾಮಗ್ರಿಗಳನ್ನ ಸಹ ಇಟ್ಟಿದ್ರು. ನಾನು ಕೂಡ ಒಂದೆರಡು ಬಳೆಗಳನ್ನು ಪರ್ಚೇಸ್ ಮಾಡಿದೆ, ಒಂದೆರಡು ಕಾಲ್ಗೆಜ್ಜೆಗಳನ್ನು ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಇನ್ನು ಸ್ಟಾಲ್ಗಳನ್ನು ಕೂಡ ಏರ್ಪಡಿಸಿದ್ರು ತಿನ್ನೋದಕ್ಕೆ. ಚಿರ್ಮುರಿ ಆಗಿರ್ಬೋದು, ಪಾನಿಪುರಿ, ಮಸಾಲೆ ಪುರಿ, ಹಾಗೆ ಬೇಲ್ಪುರಿ, ಮಕ್ಕಳಿಗೆ ಆಟದ ಸಾಮಗ್ರಿಗಳು, ಎಷ್ಟು ಅಚ್ಚುಕಟ್ಟಾಗಿ ಇದನ್ನು ರೆಡಿ ಮಾಡಿದರು ಅಂತಂದರೆ, ನಮ್ಮ ಬೆಂಗಳೂರಲ್ಲಿ ನಡೀತಕ್ಕಂಥ ಮಾವಿನ ಮೇಳ ಅದೇ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಡೆಸಿದ್ರು. ಅದರ ಜೊತೆಯಲ್ಲಿ ರಾತ್ರಿ ಹೊತ್ತು ಒಂದೊಂದು ಸ್ಟೇಜ್ ಪ್ರೋಗ್ರಾಮ್. ನಿನ್ನೆ ಇದ್ದಿದ್ದು ರಘು ದೀಕ್ಷಿತ್ ಅವರ ಗಾಯನ ಕಾರ್ಯಕ್ರಮ. ಮೊದಲೇ ಹೇಳಬೇಕಾ, ರಘು ದೀಕ್ಷಿತ್ ಅವರು ಅಂತಂದರೆ ಅವರ ಗಾಯನವನ್ನು ಕೇಳೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಇಷ್ಟು ಅಚ್ಚುಕಟ್ಟಾಗಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಹಮ್ಮಿಕೊಳ್ತಾರೆ ಅಂತ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಮ್ಮ ಧೀರಜ್ ಮುನಿರಾಜು ಸರ್ ಅವರು. ಇವ್ರಿಗೆ ನಿಜವಾಗ್ಲೂ ನಾವೆಲ್ಲರೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಬೇಕು. ಯಾಕಂತಂದರೆ ಕೇವಲ ನಾವು ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಇಂಥದ್ದೆಲ್ಲ ನೋಡಬೇಕಂತಂದರೆ ಅನ್ನೋ ಜನಗಳಿಗೆ ಇಲ್ಲೂ ಸಹ ಇಂಥ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಬರ್ತಾ ಹೈವೇಯಲ್ಲಿ ಒಂದಷ್ಟು ವಿಡಿಯೋಗಳನ್ನು ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಹೊಸದಾಗಿ ಅಮಿಟಿ ಅನ್ನೋ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗ್ತಾಯಿದೆ, ಅದರದ್ದು ಶಾರ್ಟ್ ಕ್ಲಿಪ್ಪಿಂಗನ್ನು ತೊಗೊಂಡ್ವಿ. ಯಾಕೆಂದರೆ ನಮಗೆಲ್ಲ ಯೂನಿವರ್ಸಿಟೀಸ್ ಬಗ್ಗೆ ಪರಿಚಯ ಬೇಕಾಗ್ತಾ ಇರುತ್ತೆ. ಸೊ ಹೊಸ ಅಮಿಟಿ ಅಮಿತ್ ಶಾ ಅವ್ರದ್ದು ಅಂತ ಕೇಳ್ಪಟ್ಟೆ. ಸೊ ಈ ಯೂನಿವರ್ಸಿಟಿ, ಹಾಗೆ ಈ ಆ್ಯರೋ ಶಾಲೆ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಬರ್ತಾ ಬರ್ತಾ ಆ ನೇಚರ್ ತುಂಬ ಚೆನ್ನಾಗಿತ್ತಂತ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹಾಗೆ ನಮ್ಮ DC ಆಫೀಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದು ಒಂದು ಆಕರ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು. ಈ ಜಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ಸುಂದರ ಪ್ರಕೃತಿಯ ಮಡಿಲಲ್ಲಿ ಇಂಥ ಜಾಗ ಇದೆ. ಹಾಗೆ ಬರ್ತಾ ಬರ್ತಾ ದೇವನಹಳ್ಳಿ ಕಡೆ ಬಂದ್ವಿ. ಅಲ್ಲಿ ಸಹ ದೇವನಹಳ್ಳಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬೋಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅದು ಸಹ ಯೂಸ್ಫುಲ್ ಅಂತ ಹೇಳಿ ಅದನ್ನು ಶಾರ್ಟ್ ಕ್ಲಿಪ್ಪಿಂಗ್ ತೊಗೊಂಡ್ವಿ. ಯಾಕೆಂತಂದರೆ ನಮ್ಮ ನಿಯರೆಸ್ಟ್ ಪ್ಲೇಸಸಲ್ಲಿ ಏನೇನಿದೆ ಅಂತ ಕೆಲವೊಂದು ಗೊತ್ತೇ ಇರೋದಿಲ್ಲ ನಮ್ಮ ಜನಗಳಿಗೆ. ಇದನ್ನೆಲ್ಲ ನಾವು ಪರಿಚಯ ಮಾಡಿಕೊಟ್ಟಾಗ ಏನಾಗುತ್ತೆ, ವೀಕೆಂಡ್ಸಲ್ಲಿ ಅವರು ಸಹ ಫ್ಯಾಮಿಲಿ ಜೊತೆ ಮಕ್ಕಳನ್ನ ಕರ್ಕೊಂಡು ಸುತ್ತಾಡಿಸ್ಕೊಂಡು ಬೋಟಿಂಗ್ ಅದೆಲ್ಲವನ್ನು ಎಂಜಾಯ್ ಮಾಡ್ಬೋದು. ನೋಡಿ ಬೋಟಿಂಗ್ ಎಷ್ಟು ಚೆನ್ನಾಗಿದೆ. ಜಸ್ಟ್ ಸಿಂಪಲ್ಲಾಗಿ ಇರೋವಂಥ ಜಾಗದಲ್ಲೇ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಕೂಡ ಒಮ್ಮೆ ವಿಸಿಟ್ ಕೊಡಿ. ತುಂಬ ದೇವನಹಳ್ಳಿ ಅಂದರೆ ನಮಗೇನು ತುಂಬ ದೂರ ಇಲ್ಲ, ವಿಜಯಪುರದ ಜನರಿಗೆ ವಿಸಿಟ್ ಕೊಡ್ಬೋದು. ಹಾಗೇ ನಮ್ಮ ದೇವನಹಳ್ಳಿಯಲ್ಲಿ ಪ್ರಸಿದ್ಧ ಏನಪ್ಪ ಅಂತಂದರೆ ದೇವನಹಳ್ಳಿಯ ಕೋಟೆ. ನೆಕ್ಸ್ಟ್ ವಿಡಿಯೋಲಿ ದೇವನಹಳ್ಳಿಯ ಕೋಟೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ.
ಈ ವಿಡಿಯೋ ಹೇಗಿದೆ ಅಂತ ನಿಮ್ಮ ಕಾಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಬಾಯ್.